ಸರ್ ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ, ಯಶಸ್ವಿನಿ ಕಾರ್ಡ್ ಇದೆ, ಎಲ್ರಿಗೂ ಇದೆ ಸರ್. ಆದರೆ ಏಡೆಡ್ ಅನ್ಏಡೆಡ್ ಸ್ಕೂಲ್ ಟೀಚರ್ಸ್ ಸರ್, ತಮ್ಮ ಹತ್ರ ಮುಖ್ಯಮಂತ್ರಿ ರಿಲೀಫ್ ಫಂಡ್ಗೆ ಅರ್ಜಿ ಕೊಟ್ಟರೆ ಅವರು ಟೀಚರ್ ಅಂತ ಬರೆದ್ರೆ ಕೊಡೋಕ್ಕಾಗೋದೇ ಇಲ್ಲ. ನೀವು మీకు ಎಲ್ಲರೂ ಕೊಡೋಕ್ಕಾಗುತ್ತೆ. ಆ ಟೀಚರ್ಗೆ ಸಂಬಳನೂ ಇಲ್ಲ, ಕಾಯಿಲೆ ಬಂದಾಗ ದುಡ್ಡಿಲ್ಲ, ಖರ್ಚು ಮಾಡಿ ದುಡ್ಡಿಲ್ಲ, ಭಾರಿ ಕೆಟ್ಟ ಸ್ಥಿತಿಲಿದ್ದಾರೆ. ನಾನು ತಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಮ್ಮ ಸರ್ಕಾರದ ವತಿಯಿಂದ ಈ ಅನ್ಏಡೆಡ್ ಸ್ಕೂಲ್ ಟೀಚರ್ಸ್ಗೆ ಮತ್ತು ಏಡೆಡ್ ಸ್ಕೂಲ್ ಟೀಚರ್ಸ್ಗೆ ಒಂದು ಹೆಲ್ತ್ ಬೆನಿಫಿಟ್ ಸ್ಕೀಮ್ ತರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ, ಈ ಜ್ಯೋತಿ ಸಂಜೀವಿನಿ ಕಾರ್ಯಕ್ರಮ ನಾವು ಅಧಿಕಾರದಲ್ಲಿದ್ದಾಗ ತಗೊಂಬಂದ ಸರ್ಕಾರಿ ನೌಕರರಿಗೆ ಅಂತಲೇ ಸೀಮಿತವಾಗಿ ಮಾಡಿದಂತ ಕಾರ್ಯಕ್ರಮ. ಆದರೂ ಮಾನ್ಯ ಸದಸ್ಯರು ಮರ್ತಿಬೇಗೌಡರು ಮತ್ತೆ ನಾರಾಯಣ ಸ್ವಾಮಿ ಅವರು, ನಮ್ಮ ಹೇಮಲತಾ ನಾಯ್ಕ್ ಅವರು ಅವರೆಲ್ಲ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು, ಹಣಕಾಸಿನ ಇಂಪ್ಲಿಕೇಶನ್ಸ್ ಎಲ್ಲ ನೋಡ್ಕೊಂಡು, ಎಷ್ಟಾಗ್ತದೆ ಏನು ಅಂತೆಲ್ಲ ನೋಡಿ ಸರ್ಕಾರ ಪರಿಶೀಲನೆ ಮಾಡ್ತದೆ ಅಂತಕ್ಕಂಥದ್ದು ಒಂದು. ಇನ್ನೊಂದು, ಈಗ ಪ್ರೈಮ್ ಮಿನಿಸ್ಟರು ಆಯುಷ್ಮಾನ್ ಭಾರತ ಅಲ್ಲ, ಪ್ರೈಮ್ ಮಿನಿಸ್ಟರ್ ಆರೋಗ್ಯ ಯೋಜನೆ ಅಂತ ಒಂದಿದೆ. ಆಮೇಲೆ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳ ಆರೋಗ್ಯ ಯೋಜನೆ ಅಂತ ಇದೆ. ಅದರಲ್ಲಿ ಎಪಿಎಲ್ನವರಿಗೆ 1.5 ಲಕ್ಷ ರೂಪಾಯಿ ಕೊಡ್ತಾರೆ, ಇಲ್ಲಿ ಬಿಪಿಎಲ್ನವರಿಗೆ 5 ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತಾರೆ. ಅದರಲ್ಲಿ ಪಡ್ಕೋಬಹುದು. ಆಗ್ಲಿಲ್ಲ ಸ್ವಲ್ಪ ಹೇಳಾಗ ಕೇಳ್ರಿ, ಪಾಪ ಅವ್ರು ಕೂತಿದ್ರೆ ನೀವೇ ಬಸ್ಕಿ ಹೊಡಿತಿರಲ್ಲ. ನಿಮ್ ಸರ್ಕಾರ ಇದ್ದಾಗ ಮಾಡಿಸಿದ್ರೆ ಆಯ್ತಿಲ್ಲ. ನಾರಾಯಣ ಸ್ವಾಮಿ, ಇವರ ವೋಕಲ್ ಮ್ಯಾನ್, ವೈ ಯು ಆರ್ ಕೀಪಿಂಗ್ ಕ್ವೈಟ್ ವೆನ್ ಯುವರ್ ಗವರ್ಮೆಂಟ್ ವಾಸ್ ದೇರ್ ಇನ್ ಪವರ್? ಅಲ್ಲ, ನೀವು ಯುವರ್ ಇನ್ ಜೆಡಿಎಸ್. ಅವರು ಇದ್ರಲ್ಲ, ಹಿಂದೇನೂ ರೆಪ್ರೆಸೆಂಟ್ ಮಾಡಿದ್ರು ಟೀಚರ್ಸ್ ನ. ಖಾಸಗಿ ನೌಕರರು ಕೂಡ ರೆಪ್ರೆಸೆಂಟ್ ಮಾಡಿದ್ದಾರೆ. ವೈ ಯು ವಾಸ್ ಕೀಪಿಂಗ್ ಕ್ವೈಟ್? ಆಗ್ಲಿಲ್ಲ ನಿಮ್ಗಲ್ಲ, ಅವ್ರಿಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವ್ರಿಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ವೈ ಯು ವಾಸ್ ಕೀಪಿಂಗ್ ಕ್ವೈಟ್ ಪಾಟನ್ ಅವ್ರಿಗೆ. ಸರ್, ಎಲ್ಲರೂ ತಮ್ಮಾಗಿ ಹೇಳ್ತಾರೆ. ಆಗ ಮಾಡಿಸಿದ್ರೆ ಈಗ ಮಾನ್ಯ ಅಧ್ಯಕ್ಷರೇ, ಅವರು ಕೇಳಿದ್ದಾರೆ ಪಾಪ, ಯಾಕಂದ್ರೆ ಟೀಚರ್ಸ್ ನ ರೆಪ್ರೆಸೆಂಟ್ ಮಾಡ್ತಾರೆ. ತಪ್ಪಂತೂ ನಾನು ಹೇಳಲ್ಲ, ಅವ್ರು ಕೇಳಿದ್ದಾರೆ. ನಾನು ಫೈನಾನ್ಸಿಯಲ್ ಇಂಪ್ಲಿಕೇಶನ್ ಎಲ್ಲ ನೋಡ್ಕೊಂಡು ಇವ್ರಿಗೆ ಅನುದಾನಿತ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಅನುದಾನ ರಹಿತ ಮಾನ್ಯ ಮುಖ್ಯಮಂತ್ರಿಗಳೇ, ಅನುದಾನ ರಹಿತರಿಗೆ ನೀವು ಹೇಳಿದ ಯೋಜನೆಗಳಲ್ಲಿ ಯಾವ್ದಾದ್ರು ಯೋಜನೆಗಳು ಸಿಗುತ್ತದೆ. ಏಡೆಡ್ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಯಾವ ಯೋಜನೆಯಲ್ಲೂ ಸಿಗೋದಿಲ್ಲ. ಈಗ ದಯವಿಟ್ಟು ಮಾಡಿ. ನೀವೇನ್ ಹೇಳ್ತೀರಿ? ನೀವು ಕೂಡ ಮರ್ತಿಬೇಗೌಡರು, ನಾರಾಯಣ ಸ್ವಾಮಿ ಅವರು, ನಮೋಶಿ ಅವರು ಇವೆಲ್ಲ ಹೇಳಿದಿರಲ್ಲ. ಇದನ್ನ, ಈ ಸಲಹೆಗಳನ್ನ ತಲೆಯಲ್ಲಿ ಇಟ್ಟುಕೊಂಡು ಫೈನಾನ್ಸಿಯಲ್ ಇಂಪ್ಲಿಕೇಶನ್ ಎಲ್ಲ ನೋಡಿ ನಾನು ವಿಲ್ ಟೇಕ್ ಎ ಡಿಸಿಷನ್. ನವೀನ್